ಏನು ಮಾಡ್ತಾ ಇದ್ದೀರಾ? ಏನಿದೆಲ್ಲ? ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆದಷ್ಟು ಚಿಕ್ಕ ಸಹಾಯ ಮಾಡ್ತಿದ್ದೀನಿ. ಪ್ಲೀಸ್ ಬೇಡ ಅನ್ಬೇಡಿ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೇಳ್ತಿದ್ದೀನಲ್ಲ, ಹೇಳಿ ವಿಕ್ಕಿ. ಅದು ನನ್ನ ಸೇವಿಂಗ್ಸ್. ಇಷ್ಟು ವರ್ಷ ದುಡ್ದಿದ್ದ ದುಡ್ಡಲ್ಲಿ ಉಳಿಸಿರೋ ದುಡ್ಡು. ಇದನ್ನು ನನಗೆ ಕೊಟ್ಟು ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಕಷ್ಟ ಕಾಲಕ್ಕೆ ಅಂತ ಅಲ್ವಾ ದುಡ್ಡನ್ನ ಸೇವ್ ಮಾಡೋದು. ಈಗ ಕಷ್ಟ ಬಂದಿದೆ. ಕಷ್ಟ ಬಂದಿರೋದು ನನಗೆ ಕಷ್ಟ ಬಂದಿದೆ ಅಂತ ನಿಮ್ಮ ಸೇವಿಂಗ್ಸ್ನ ತಂದು ಕೊಟ್ರೆ ನಿಮಗೆ ಕಷ್ಟ ಬಂದಾಗ ಏನು ಮಾಡ್ತೀರಾ? ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ನಿಮ್ಮ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿ ಥರನೇ ಅಲ್ಲ. ನಿಮ್ಮ ಸಮಸ್ಯೆ ಮುಂದೆ ನಾನು ಕೊಟ್ಟಿರೋ ದುಡ್ಡೇನು ಹೆಚ್ಚಲ್ಲ. ಸೇವಿಂಗ್ಸ್ ಮಾಡೋಕ್ಕೆ ಮತ್ತೆ ದುಡಿಬೋದು. ಹೆಚ್ಚಲ್ವಾ? ನಮ್ದಲ್ದೇ ಇರೋ ಒಂದೊಂದು ರೂಪಾಯಿನೂ ಎಷ್ಟು ಭಾರವಾಗಿರುತ್ತೆ ಗೊತ್ತಾ ವಿಕ್ಕಿ? ಅಂಥದ್ರಲ್ಲಿ 2 ಲಕ್ಷ ನನ್ನ ಕೈಯಲ್ಲಿ ಇಟ್ಟಿದ್ದೀರಾ. ನನಗಿದು ಎಷ್ಟು ಭಾರ ಆಗ್ಬೋದು ಅಂತ ಯೋಚನೆ ಆದರೂ ಮಾಡಿದ್ದೀರಾ? ಅದರಲ್ಲಿ ಏನಿದೆ ಮಲ್ಲಿ? ಸದ್ಯಕ್ಕೆ ದುಡ್ಡನ್ನ ಬಳಸ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆಗ ವಾಪಸ್ ಕೊಡಿ, ಪರವಾಗಿಲ್ಲ. ಹಾಗಾದರೆ ಇದು ಸಾಲನಾ? ಅಯ್ಯೋ ಆಗಲ್ಲ ಅನ್ಕೋಬಿಡಿ. ಮತ್ತೇನಿದು ವಿಕ್ಕಿ? ನಮ್ಮಿಬ್ಬರ ಫ್ರೆಂಡ್ಶಿಪ್ ಮಧ್ಯೆ ದುಡ್ಡಿನ ಋಣ ಭಾರ ಹಾಕೋದಕ್ಕೆ ನೋಡ್ತಾ ಇದ್ದೀರಾ? ಮಲ್ಲಿಯವರೇ, ಈ ಥರ ಎಲ್ಲ ಮಾತಾಡಿ ನನ್ನನ್ನು ಹೊರ್ಗಿನ ಒಂಥರ ನೋಡಬೇಡಿ. ನಾನು ನಿಮ್ಮ ಫ್ಯಾಮಿಲಿಲಿ ಒಬ್ಬ ಅಂತ ಈ ಸಹಾಯ ಮಾಡ್ತಾಯಿದ್ದೀನಿ. ನನ್ನ ಕಷ್ಟ ನೋಡಿ ನಿಮಗೆ ಅನುಕಂಪ ಬಂತ ವಿಕ್ಕಿ? ಅನುಕಂಪ ಅಂತ ಯಾಕೆ ಅನ್ಕೋತೀರಾ? ಇದು ಕಾಳಜಿ ಅಷ್ಟೇ. ಕಾಳಜಿಯಲ್ಲೇ ದುಡ್ಡು ಕೊಟ್ಟಿದ್ದೀರಾ ಸರಿ. ನಿಮ್ಗಿದು ಬರೀ ದುಡ್ಡಿರ್ಬೋದು ವಿಕ್ಕಿ, ಆದ್ರೆ ನನಗೆ ನನ್ನ ಕೈಗೆ ಸುತ್ತಿರೋ ಮುಳ್ಳಿನ ತಂತಿ ತರ ಫೀಲ್ ಆಗ್ತಿದೆ. ಒಂದೊಂದು ಮುಳ್ಳು ನಾನು ಎಷ್ಟು ಸೋತಿದ್ದೀನಿ ಅಂತ ಹೇಳ್ತಾ ಇದೆ. ಯಾಕಾಗ ಅನ್ಕೋತೀರಾ? ಸದ್ಯಕ್ಕೆ ಪುಷ್ಪಕ ಹುಷಾರಾಗೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಈ ಸ್ವಾಭಿಮಾನ ಇಲ್ಲೂ ಬೇಕಾ? ಮಿಡಲ್ ಕ್ಲಾಸಲ್ಲಿ ಬೆಳೀತಾ ಯಾರಾದರೂ ಬೈದ್ರೆ ಬೈಸ್ಕೋತೀವಿ, ಕಷ್ಟನ ಸಹಿಸ್ಕೋತೀವಿ, ಅವಮಾನ ಮಾಡಿದವ್ರ ಮುಂದೆ ತಲೆ ತಗ್ಸಿ ನಿಲ್ತೀವಿ. ಆದ್ರೆ ಅದ್ರ ಜೊತೆ ಸ್ವಾಭಿಮಾನನೂ ಬಿಟ್ಬಿಡು ಅಂದ್ರೆ ನನ್ನ ತನಕ್ಕೆ ಅರ್ಥ ಎಲ್ಲಿದೆ ವಿಕ್ಕಿ? ಅದಕ್ಕೆ ಹೀಗೆ ಆಯ್ತಲ್ಲ ಅನ್ನೋ ಬೇಜಾರ್ ಜೊತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ ಆಗ್ತಿಲ್ವಲ್ಲ ಅನ್ನೋ ನೋವೇ ಜಾಸ್ತಿ ಇತ್ತು. ಈಗ ಅದ್ರ ಜೊತೆ ನೀವು ಕೊಟ್ಟಿರೋ ಈ ದುಡ್ಡು ನನ್ನ ಅಸಹಾಯಕತೆನ ಎತ್ತಿಡಿತಾ ಇದೆ. ನನಗೆ ಸಂಕಟ ಆಗ್ತಿದೆ ವಿಕ್ಕಿ. ನಿಮ್ಗೆ ಈ ಥರ ಫೀಲ್ ಆಗಲಿ ಅಂತ ನಾನು ದುಡ್ಡು ತಂದು ಕೊಡಲಿಲ್ಲ. ಅಕ್ಕನ ವಿಷಯ ಕೇಳಿ ಗಾಬರಿಲಿ ಬಿಡಿ. ಈ 2 ಲಕ್ಷ ನಿಮ್ಗೆ ಇಷ್ಟೊಂದು ನೋವು ಮಾಡತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಮಲ್ಲಿ. ಐ ಆಮ್ ರಿಯಲಿ ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ನಿಮಗೇನು ಅನ್ಸಿದ್ಯೋ ಅದನ್ನ ನೀವು ಮಾಡಿದ್ದೀರಾ. ನನ್ನ ಪರಿಸ್ಥಿತಿನೇ ನನಗೆ ನೋವು ಮಾಡ್ತಿದೆ ಹೊರತು ನೀವಲ್ಲ. ನಾನೇನೋ ಮಾಡಕ್ಕೆ ಬಂದೆ, ಆದರೆ ಇನ್ನೇನೋ ಆಗೋಯ್ತು. ಛೇ, ಮಿಸ್ ಮೂಗುತಿಗೆ ನಾನು ತುಂಬ ಹರ್ಟ್ ಮಾಡಿದೆ. ಸಾರಿ ಮಲ್ಲಿ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಉದ್ದೇಶ ನಂದಾಗಿರಲಿಲ್ಲ. ನನಗೆ ಗೊತ್ತು ವಿಕ್ಕಿ, ನನ್ನ ಕಷ್ಟ ಕೇಳಿ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ, ಅದಕ್ಕೆ ಆ ದುಡ್ಡನ್ನು ತೊಗೊಂಬಂದಿದ್ದೀರಾ ಅಷ್ಟೇ. ಆದರೂ ನಾನು ಮಾಡಿರೋದು ಸರಿಯಲ್ಲ. ಐ ಆಮ್ ಸಾರಿ ಮಲ್ಲಿ. ನನ್ನ ಹಣೆ ಬರೋಕ್ಕೆ ನೀವ್ಯಾಕೆ ಸಾರಿ ಕೇಳ್ತೀರಾ? ಮೊದಲು 3 ಹೊತ್ತು ಊಟ ಮಾಡೋಕ್ಕೂ ಕಷ್ಟಪಡ್ತೀವಿ. ಆಮೇಲೆ ಸೋರ್ತಿರೋ ಮನೆ, ಕುಸಿತಿರೋ ಅಡಿಪಾಯನ ಗಟ್ಟಿ ಮಾಡೋಕ್ಕೆ ಒದ್ದಾಡ್ತೀವಿ. ಇದೆಲ್ಲದರ ಮಧ್ಯೆ ನಮ್ಮ ದೇಹ ಎಪ್ಕಟ್ಟಿರೋದು ನಮಗೆ ಕಾಣಲ್ಲ. ಇದೇ ನಮ್ಮ ಜೀವನ ಅಲ್ವಾ ವಿಕ್ಕಿ? ಕಷ್ಟ ಅನ್ನೋದು ಬೇರೆ ಬೇರೆ ವೇಷ ಹಾಕೊಂಡು ಮನೆ ಬಾಗ್ಲು ಬಡಿತಾನೆ ಇರುತ್ತೆ. ಅದಕ್ಕೆ ಹೆದ್ರಿ
ಬೇರೆಯವ್ರ ಮನೆ ದಾರಿ ಹಿಡಿಯಕ್ಕಾಗುತ್ತಾ? ಹೋರಾಡ್ಬೇಕು, ಒದ್ದಾಡ್ಬೇಕು, ಆಗ್ಲೇ ಕಷ್ಟ ಕಳಿಯೋದು. ನಿಮ್ಮ ಈ ಒದ್ದಾಟ ನೋಡಿ ನಾನು ಏನೂ ಯೋಚನೆ ಮಾಡದೆ ದುಡ್ಡು ಕೊಡೋ ನಿರ್ಧಾರ ಮಾಡಿಬಿಟ್ಟೆ. ನಿಮ್ಮನೆ ಕಿಟಕಿಯಿಂದ ನಮ್ಮನೆ ಕಷ್ಟ ನೋಡಿದಾಗ ನಿಮ್ಗೆ ಹಾಗನ್ಸೋದು ಸಹಜನೇ ವಿಕ್ಕಿ. ಹಾಗಂತ ಎಷ್ಟು ಸಲ ಹೀಗೆ ಸಹಾಯ ಮಾಡ್ತೀರಾ? ಪ್ರತಿ ಸಲ ಹೀಗೆ ಮಾಡಕ್ ಹೋದ್ರೆ ನಮ್ಮನೆ ಕಷ್ಟ ನಮ್ಮನೆ ಬಿಟ್ಟು ನಿಮ್ಮನೆ ಬಾಗಿಲು ಬಡಿಯುತ್ತೆ. ಆದರೆ ಈಗ ಪುಷ್ಪಕ್ಕಂಗೆ ಹೇಗೆ ಟ್ರೀಟ್ಮೆಂಟ್ ಕೊಡಿಸೋದು? ಎಲ್ಲನೂ ಹೇಗೆ ನಿಭಾಯಿಸ್ತೀರಾ ನೀವು? ಯೋಚನೆ ಮಾಡಬೇಡಿ ವಿಕ್ಕಿ, ಇದೆಲ್ಲ ನಂಗೆ ಹೊಸ್ತಲ್ಲ. ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡೆ. ಆಗ್ಲಿಂದಾನೇ ಜೀವನ ಪಾಠ ಕಲ್ಸಕ್ ಶುರು ಮಾಡಿತ್ತು. ಈಗ ಇದೊಂದು ಹೊಸ ಪಾಠ, ಕಲಿತಾ ಪರಿಹಾರ ಕಂಡ್ಕೋಬೇಕಷ್ಟೇ. ಅದಕ್ಕೆ ಹೇಗಾದ್ರೂ ಮಾಡಿ ವ್ಯಾಕ್ಸಿನ್ ಕೊಡಿಸ್ತೀನಿ. ಮಿಸ್ ಮುಗುತಿ, ಮಿಡಿಲ್ ಕ್ಲಾಸ್ ಜೀವನ ಹಿಂಗೂ ಇರುತ್ತೆ ಅಂತ ನನಗೆ ಇವತ್ತೇ ಅರ್ಥ ಆಗ್ತಿರೋದು. ಇಂಥ ಪರಿಸ್ಥಿತಿಯಲ್ಲಿ ನೀವು ನನ್ನ ಜೊತೆ ಇದ್ದೀರಲ್ಲ ವಿಕ್ಕಿ, ಅಷ್ಟೇ ಸಾಕು. ಫ್ರೆಂಡ್ ಆಗಿ ನಾನು ನಿಮ್ಮ ಹತ್ರ ಬಯಸೋದು ಇದನ್ನೇ. ಆದರೆ ನೀವು ಸಮಸ್ಯೆಯಲ್ಲಿದ್ದೀರಿ ಅಂತ ಗೊತ್ತಾದಾಗ ನಾನೇ ಸ್ವಲ್ಪ ಪ್ಯಾನಿಕ್ ಆದೆ. ಇದಕ್ಕೆ ಪರಿಹಾರ ಕೊಡೋಣ ಅಂತ ದುಡ್ಡು ತೊಗೊಂಡು ಬಂದ್ಬಿಟ್ಟೆ. ಈ ಥರ ಕಷ್ಟ ಕಡಿಮೆ ಮಾಡಬೇಕು ಅನ್ನೋ ಯೋಚನೆ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಮಾತ್ರ ಬರೋದು ನೋಡಿ. ನಾವೇ ಹೊಟ್ಟೆನ ಹೇಗೆ ತುಂಬಿಸ್ಕೊಳ್ಳೋದು ಅಂತ ಒಂದು ತುತ್ತು ಗಂಜಿನ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ನಮ್ಮ ಎದುರುಗಡೆ ಇರೋರು ಹಸುವಲ್ಲಿ ನಿಂತಿದ್ದಾರೆ ಅಂತ ಕಂಡ್ರೆ ನಮ್ಮ ಕೈಯಲ್ಲಿರೋ ತುತ್ತನ್ನು ಕೊಟ್ಬಿಡ್ತೀವಿ. ಯಾಕೆ ಗೊತ್ತಾ? ಯಾಕೆ? ಹಸುವಿನ ಕಷ್ಟ ನಮಗೆ ಗೊತ್ತಿದೆ. ಅದಕ್ಕೆ ನೀವು ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಇಲ್ಲಿ ತನಕ ಬಂದ್ರಿ. ಅಷ್ಟು ಸಾಲದು ಅಂತ ದುಡ್ದಿರೋ ದುಡ್ಡನ್ನು ನನ್ನ ಕೈಯಲ್ಲಿ ಇಟ್ರಿ. ಆದರೆ ನೀವು ದುಡ್ಡನ್ನು ತೊಗೊಳ್ಲಿಲ್ವಲ್ಲ. ನಿಮ್ಮ ಸ್ವಾಭಿಮಾನ ನನಗೀಗ ಅರ್ಥ ಆಗಿದೆ ಮಲ್ಲಿ. ಆದರೆ ನಾನು ಬಂದಿರೋ ಉದ್ದೇಶನೇ ಈಡೇರಲಿಲ್ವಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಯಾವ ಥರ ಸಹಾಯ ಮಾಡ್ಬೋದು? ಯಾಕೇನು ಸಹಾಯ ಮಾಡಿಲ್ಲ ಅನ್ಕೋತಾ ಇದ್ದೀರಾ? ನನಗೆ ಧೈರ್ಯ ಕೊಟ್ರಲ್ಲ ವಿಕ್ಕಿ. ನಾನಾ? ಧೈರ್ಯನಾ? ಹೌದು. ಯಾವತ್ತೇ ಕಷ್ಟ ಅಂತ ಬಂದ್ರು ನನ್ನ ಜೊತೆ ನೀವಿರ್ತೀರಾ ಅನ್ನೋ ಧೈರ್ಯ. ನಾನು ಹೀಗೆ ಬೇಜಾರಾಗಿ ಕೂತ್ರೆ ನನ್ನ ಜೊತೆ ನೀವು ಇರ್ತೀರಾ ಅನ್ನೋ ವಿಶ್ವಾಸ. ಇದಕ್ಕಿಂತ ನನಗಿನ್ನೇನು ಬೇಕು? ನಮ್ಮ ಮನೆಯಲ್ಲಿ ಕಷ್ಟ ಅಂತ ಗೊತ್ತಾಗಿದ ತಕ್ಷಣ ಹಿಂದು ಮುಂದೆ ನೋಡದೆ ದುಡ್ಡು ಹೊಂದಿಸಿ ಇಲ್ಲಿ ತನಕ ಇಷ್ಟೊತ್ತಲ್ಲಿ ತಂದು ಕೊಟ್ಟಿದ್ದೀರಾ. ಇದಕ್ಕಿಂತ ದೊಡ್ಡತನ ಇನ್ನೇನಿದೆ ಹೇಳಿ? ದುಡ್ಡನ್ನ ಹೊಂದಿಸಿ ತೊಗೊಂಬಂದು ಕೊಟ್ಟಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ನಾನು ಇರೋ ದುಡ್ಡನ್ನ ಆರಾಮಾಗಿ ತೊಗೊಂಬಂದು ಕೊಟ್ಟಿದ್ದೀನಿ. ನೀವು ಇದಕ್ಕೆ ನನ್ನ ತುಂಬ ಮೇಲಿಟ್ಟು ನೋಡ್ತಿದ್ದೀರಾ. ಆದರೆ ಅದೇ ನನ್ನನ್ನು ತುಂಬ ಕೆಳಗಿಳಿಸ್ತಿದೆ. ನಿಮ್ಮಂತ ಫ್ರೆಂಡ್ ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆಯಲ್ಲ ವಿಕ್ಕಿ, ಎಂಥ ಕಷ್ಟನಾದ್ರೂ ಎದುರಿಸೋ ಶಕ್ತಿ ಕೊಡುತ್ತೆ. ಕಷ್ಟಕ್ಕೆ ಜೊತೆ ನಿಲ್ಲೋರ್ನ ಸಂಪಾದನೆ ಮಾಡೋದಿದೆಯಲ್ಲ, ಅದೇ ನಮ್ಮ ಶ್ರೀಮಂತಿಕೆ. ಥ್ಯಾಂಕ್ ಯು ವಿಕ್ಕಿ.